ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಂದರೆ ಬಿಸಿಬೇಳೆಭಾತ್ ನಾನು ಮಾಡ್ತಾಯಿದ್ದೀನಿ. ಇದು ಪಾರು ಸ್ಟೈಲ್, ಅಂದರೆ ನಮ್ಮಮ್ಮನ ಸ್ಟೈಲ್. ನಮ್ಮಮ್ಮ ಹೇಗೆ ಮಾಡ್ತಾರೆ ಅಂತ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಇವಾಗ ನೋಡ್ಕೊಳೋಣ. ಬೈ. ಇಲ್ಲಿ ನಾನು MTR ಬಿಸಿಬೇಳೆಭಾತ್ ಪೌಡರ್ ತಗೊಂಡಿದ್ದೀನಿ. ಉಪ್ಪು, ಅಚ್ಕಾರ ಪುಡಿ, ಧನ್ಯ ಪುಡಿ, ಅರಿಶಿನ ಪುಡಿ, ಇಂಗು, ನಿಮಗೆ ಯಾವ್ದು ಬೇಕಾದ್ರೂ ತಗೊಳ್ಬೋದು. ಸ್ವಲ್ಪ ಎಣ್ಣೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, 1 ಟೀ ಸ್ಪೂನಷ್ಟು ಸಕ್ಕರೆ, ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೀನ್ಸು, ಕ್ಯಾರೆಟು, ಪೊಟ್ಯಾಟೋನ, ಮತ್ತು ಆನಿಯನ್, ಟೊಮ್ಯಾಟೊ. 1 ಗ್ಲಾಸ್ ಅಕ್ಕಿಗೆ 1/4 ಭಾಗದಷ್ಟು ಬೇಳೆ ಹಾಕಿ ನೆನೆಸಿಟ್ಕೊಂಡಿದ್ದೀನಿ 10 ಮಿನಿಟ್ಸ್. ಮತ್ತು ಈ ಕಡೆ ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ ನೈಟ್. ಹೀಗೇನು ಮಾಡಬೇಕಂದ್ರೆ ಒಂದು ಕುಕ್ಕರಲ್ಲಿ ನೆನೆಸಿಟ್ಕೊಂಡಿರೋ ಈ ಅಕ್ಕಿ ಬೇಳೆನ ಹಾಕಿಟ್ಕೊಂಡು ಅದಕ್ಕೆ ಈ ತರಕಾರಿಗಳು ಹೆಚ್ಚಿಟ್ಕೊಂಡಿರೋದು ಹಾಕೊಳ್ಳೋಣ. 1/2 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಹಾಗೆ ಈ ಪ್ಲೇಟ್ ಇಟ್ಕೊಂಡಿರೋ ಮಸಾಲೆಸ್ ಎಲ್ಲ ಹಾಕ್ಕೊಂಡು 1 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಬಟಾಣಿ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಆಗಿ ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿಟ್ಟು ಒಂದು 4 ಇಲ್ಲ 5 ವಿಷಲ್ನ ಉಟ್ಕೊಳ್ಳೋಣ. ಇವಾಗ ಆಗಿದೆ. ಕೂಲ್ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡ್ಬೇಕಾದ್ರೆ ಆವಿ ಇಷ್ಟು ಬರ್ತಾ ಇದೆ. ಇದಕ್ಕೆ ನಾವು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರು ಬೇಕಂದರೆ ಹಾಕ್ಕೊಳ್ಬೋದು. ನನಗಿಲ್ಲಿ ಗಟ್ಟಿ ಇರೋದ್ರಿಂದ ನಾನು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡೆ. ಈಗ ನಾವು ಏನು ಬಿಸಿಬೇಳೆಭಾತ್ ಮಸಾಲೆ ಇಟ್ಕೊಂಡಿದ್ದೀವಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಗ್ಯಾಸಲ್ಲಿ ಕುದಿಯೋ ಹಾಗೆ ಬಿಡೋಣ. ನಮ್ಮದು ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಈ ಸಕ್ಕರೆ ಏನಿದೆ ಅದು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಬೇಡಿ, ಹಾಗೆ ಸೈಡಲ್ಲಿ ಎತ್ತಿಡಿ. ಹಾಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಲಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಕಾದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಚಟಪಟ ಅಂತ ಇದೆ. ಇವಾಗ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಬೇಕಂದರೆ ನೀವು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಬೋದು. ನನ್ನ ಹತ್ರ ಇದ್ದಿಲ್ಲ. ಕಡಲೆ ಬೀಜನೂ ಹಾಕ್ಕೊಬೋದು. ಈಗ ಹೆಂಗೆ ಪುಡಿ ಹಾಕ್ಕೊತಾ ಇದ್ದೀನಿ. ಅದು ಹಾಕಿ ಸ್ವಲ್ಪ ಎಲ್ಲ ಅದು ಸ್ಮೆಲ್ಲೆಲ್ಲ ಹೊರಗೆ ಬಂದಾದಮೇಲೆ ಈ ಒಗ್ಗರಣೆನ ಅದಕ್ಕೆ ಹಾಕ್ಕೊತೀನಿ. ಈಗ ರುಚಿಯಾದ ಬಿಸಿಬೇಳೆಭಾತ್ ರೆಡಿಯಾಗಿದೆ. ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ನಮ್ಮಮ್ಮ ಮಾಡಿದ್ದು ಸ್ಟೈಲ್. ನಾನು ಟ್ರೈ ಮಾಡಿ